ತಾಳ್ಮೆ ಕಳ್ಕೊಂಡಾಗೆಲ್ಲ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಈ ಥರ ಡೈಲಾಗ್ ಹೇಳಿ ಸಿನಿಮಾ ಥಿಯೇಟರ್ಗೆ ಬರೋ ಥರ ಮಾಡಿದಂಥ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು. ಬಿಕಾಸ್ ಭೈರತಿ ರಣಗಲ್ ಅನ್ನೋ ಒಂದು ಚಿತ್ರದ ಮೂಲಕ ಮತ್ತೆ ತೆರೆ ಮೇಲೆ ಆರ್ಭಟ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಸೊ ಭೈರತಿ ರಣಗಲ್ ಹೇಗಿತ್ತು ಮೂವಿ, ಇದರ ಬಗ್ಗೆ ರಿವ್ಯೂನ ಕೊಡೋದಕ್ಕೆ ನಾನು ಬಂದಿದ್ದೀನಿ. ನಾನು ನಿಮ್ಮ RJ ಪುನೀತ್. ಸೊ ರೆಡ್ FM ಕನ್ನಡ ವೀಕ್ಷಕರೇ ನಮಸ್ಕಾರ. ಲೆಟ್ಸ್ ಸ್ಟಾರ್ಟ್. ಇನ್ನೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ಸೊ ಭೈರತಿ ರಣಗಲ್, ಯಾರೆಲ್ಲ ಮಫ್ತಿ ಸಿನಿಮಾನ ನೋಡಿದಿರಾ, ಇದರ ಪ್ರೀಕ್ವೆಲ್ ಇದು. ಮಫ್ತಿ ಸಿನಿಮಾದಲ್ಲಿ ಭೈರತಿ ರಣಗಲ್ ಕ್ಯಾರೆಕ್ಟರ್ನ ನೀವು ನೋಡಿದಿರಾ ಅಂಡ್ ಭೈರತಿ ರಣಗಲ್ ಆರ್ಭಟನ ಕೂಡ ವಿಟ್ನೆಸ್ ಮಾಡಿದಿರಾ. ಬಟ್ ಭೈರತಿ ರಣಗಲ್ ಯಾಕೆ ಆ ರೀತಿ ಆರ್ಭಟ ಮಾಡಕ್ ಬರ್ತಾರೆ ಅನ್ನೋದಕ್ಕೆ ಒಂದು ಉತ್ತರನ ಕೊಟ್ಟಿದ್ದಾರೆ ಈ ಒಂದು ಮೂವಿನಲ್ಲಿ. ಅಂಡ್ ಕತೆ ಆಗಿರ್ಬೋದು, ಈ ಚಿತ್ರದ ನಿರ್ದೇಶನ ಆಗಿರ್ಬೋದು, ಎರಡನ್ನೂ ಕೂಡ ಮಾಡಿರೋದು ನರ್ತನ್ ಅವರು. ನರ್ತನ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಅಂತಾನೆ ಹೇಳಬೇಕು. ಮಫ್ತಿನಲ್ಲಿ ನಾವು ಅವರ ಪೊಟೆನ್ಷಿಯಲ್ ನೋಡಿದ್ವಿ, ಯಾವ ರೀತಿ ಅವರು ಸ್ಕ್ರೀನ್ ಮೇಲೆ ಒಂದು ಕತೆನ ಹೇಳ್ತಾರೆ ಅನ್ನೋದನ್ನ ನಮಗೆ ತುಂಬಾ ಇಷ್ಟಪಡೋ ತರ ಹೇಳಿದ್ರು ಅವರು. ಬಟ್ ಈಗ ಭೈರತಿ ರಣಗಲ್ ಒಂದು ಕ್ಯಾರೆಕ್ಟರ್, ಸ್ಟ್ರಾಂಗ್ ಕ್ಯಾರೆಕ್ಟರ್, ಅದನ್ನ ಸುಮ್ಮನೆ ಎಷ್ಟೊಂದು ಜನ ಸ್ಪಿನ್ ಆಫ್ ಮಾಡ್ತೀವಿ, ಪ್ರೀಕ್ವೆಲ್ ಮಾಡ್ತೀವಿ ಅಂತ ಹೇಳಿ ಆ ಕಥೆಯಲ್ಲಿರುವಂಥ ಫ್ಲೇವರ್ನ ಹಾಳು ಮಾಡಿಬಿಡ್ತಾರೆ. ಬಟ್ ನರ್ತನ್ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ, ಒಂದು ಒಳ್ಳೆ ಡೈರೆಕ್ಷನ್, ಹಾಗೆ ನಮ್ಮ ಶಿವಣ್ಣ ಅವ್ರನ್ನ ತೋರಿಸಿರೋ ರೀತಿ, ಅದಕ್ಕೆ ನಾವು ಫಿದಾ ಆಗೋದ್ವಿ. ಕಣ್ಣಲ್ಲೇ ಆಕ್ಟಿಂಗ್ ಮಾಡುವಂಥ ಶಿವಣ್ಣ ಸ್ಟಾರ್ಟಿಂಗ್ ಚಿಕ್ಕ ಹುಡುಗನಾಗಿದ್ದಾಗ ಒಂದು ಸಣ್ಣ ತಪ್ಪನ್ನ ಮಾಡಿ ಅವರು ಲೈಫ್ನ ಒಂದು ಉಲ್ಟಾ ಪಲ್ಟಾ ಅಂತಲೇ ಹೇಳ್ಬೋದು, ಲೈಫೇ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಆ ಸಣ್ಣ ತಪ್ಪು ಏನು ಅನ್ನೋದೇ ನಿಮಗೆ ಸಿನಿಮಾ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅದಾದಮೇಲೆ ಅವರು ನ್ಯಾಯವನ್ನ ಎತ್ತಿ ಹಿಡಿಯುವಂಥ ಒಬ್ಬ ಲಾಯರ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಲಾಯರ್ ಹೇಗಾಗ್ತಾರೆ, ಆ ಸಣ್ಣ ತಪ್ಪು ಏನು, ಇದೇ ಫಸ್ಟ್ ಹಾಫಲ್ಲಿ ನಿಮಗೆ ಗೊತ್ತಾಗೋದು. ಆ್ಯಂಡ್ ಹೋಗ್ತಾ 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 ನಾರ್ಮಲ್ ಆಗಿರುವಂಥ ವ್ಯಕ್ತಿ ಯಾವ ರೀತಿ ಭೈರತಿ ರಣಗಲ್ಲಾಗಿ ಆ ರೌದ್ರಾವತಾರನ ಮೆರೀತಾರೆ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಕಾರಣ ಆಗುತ್ತೆ. ಆ ಇನ್ಸಿಡೆಂಟ್ ಏನು ಎತ್ತ, ಯಾವ ರೀತಿ ನೆಕ್ಸ್ಟ್ ಭೈರತಿ ರಣಗಲ್ ಸಮಾಜವನ್ನ ಎದುರಿಸಿ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡ್ತಿರೋರ ವಿರುದ್ಧ ಹೋರಾಡ್ತಾರೆ ಅನ್ನೋದೇ ಸಿನಿಮಾದ ಕ್ರಕ್ಸ್ ಅಂತಲೇ ಹೇಳಬೇಕು. ಬಟ್ ಆ್ಯಕ್ಟಿಂಗ್ ವಿಚಾರಕ್ಕೆ ಬರೋದಾದರೆ ನಮ್ಮ ಶಿವಣ್ಣ ಅವರಾಗಿರ್ಬೋದು ಆ್ಯಂಡ್ ಅವಿನಾಶ್ ಅವರಾಗಿರ್ಬೋದು ಆ್ಯಂಡ್ ಹಾಗೆ ರುಕ್ಮಿಣಿ ವಸಂತ್ ಅವರು ತುಂಬಾ ಒಳ್ಳೆ ನಟನೆಯನ್ನು ಮಾಡಿದ್ದಾರೆ. ಆ್ಯಂಡ್ ಯಾರೆಲ್ಲ ಭೈರತಿ ರಣಗಲ್ ಸಿನಿಮಾನ ಇನ್ನೂ ಕೂಡ ನೋಡಿಲ್ಲ, ಆದಷ್ಟು ಬೇಗ ಹೋಗಿ ನೋಡಿ. ನಿಮ್ಮ ಫ್ಯಾಮಿಲಿ ಸಮೇತ ಕೂಡ ನೀವು ವಾಚ್ ಮಾಡ್ಬೋದು. ನೀವು ಅನ್ಕೋತಿರ್ಬೋದು ಬರೀ ಬಿಲ್ಡಪ್ ಇರುತ್ತೆ, ಹಿಂಗೆ ಬಂದ ತಕ್ಷಣ ಹಂಗೆ ಧೂಳು ಬರುತ್ತೆ, ಹಿಂಗೆ ಹೊಡೆದ ತಕ್ಷಣ 4 ಜನ ಬಿದ್ದೋಗ್ತಾರೆ ಅಂತ. ನೋ, ಆ ಥರ ಎಲಿಮೆಂಟ್ಸ್ ಎಲ್ಲ ಇಲ್ಲ, ಲಾಜಿಕಲ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ಫೈಟ್ ಕೂಡ ನೀವು ಎಂಜಾಯ್ ಮಾಡ್ತೀರಾ. ಯಾರಿಗೆಲ್ಲ ಆಕ್ಷನ್ ಸೀನ್ಸ್ ಇಷ್ಟ ಇಲ್ಲ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಆ ಥರದ ಆಕ್ಷನ್ ಸೀನ್ಸ್ ಇದೆ. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಶಿವಣ್ಣ ಆ್ಯಂಡ್ ಶಿವಣ್ಣಸ್ ಆ್ಯಕ್ಟಿಂಗ್ ಆ್ಯಂಡ್ ಆಲ್ಸೋ ಟು ದ ಮ್ಯೂಸಿಕ್ ಡೈರೆಕ್ಟರ್. ಒಳ್ಳೆ BGMನ ಕೊಟ್ಟಿದ್ದಾರೆ ರವಿ ಬಸ್ರೂರ್ ಅವರು. ಮಫ್ತಿಲಿ ನೀವು ನೋಡಿದಿರಾ, ಭೈರತಿ ರಣಗಲ್ಗೆ ಅಂತ ಒಂದು ಸಿಗ್ನೇಚರ್ ಮ್ಯೂಸಿಕ್ನ ಕೊಟ್ಟಿದ್ದಾರೆ, ಅದನ್ನೇ ಕ್ಯಾರಿ ಮಾಡಿದ್ದಾರೆ ಇಲ್ಲಿ. ಸೊ ಎಂಟೈರ್ ಸಾಂಗ್ ಆಗಿರ್ಬೋದು, ಸೀಕ್ವೆನ್ಸ್ ಬೇಸ್ಡ್ ಸಾಂಗ್ಸ್ ಬರುತ್ತೆ, ಯಾವುದನ್ನು ಕೂಡ ಫೋರ್ಸ್ ಫಿಟ್ ಅಂತ ನಿಮ್ಗೆ ಅನ್ಸಲ್ಲ. ಸೊ ಎಂಟೈರ್ಲಿ ಒಂದೊಳ್ಳೆ ಪ್ಯಾಕೇಜಲ್ಲಿ ಈ ಮೂವಿ ಬಂದಿದೆ. ಸೊ ಇನ್ ಕೇಸ್ ನೀವಿನ್ನೂ ಭೈರತಿ ರಣಗಲ್ ಸಿನಿಮಾನ ನೋಡಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಸಿನಿಮಾ ಮಂದಿರದಲ್ಲಿ ನೋಡಿ, ಫ್ಯಾಮಿಲಿ ಜೊತೆ ನೋಡಿ, ಎಂಜಾಯ್ ಮಾಡ್ತೀರಾ. ಇನ್ ಕೇಸ್ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅಂದರೆ ಸಿಳ್ಳೆ ವಿಸಿಲ್ ಹೊಡೆದಂತೂ ಗ್ಯಾರಂಟಿ, ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಇದೇ ಥರ ಮತ್ತೊಂದು ರಿವ್ಯೂ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ರೆಡ್ FM ಕನ್ನಡ ನೋಡ್ತಾ ಇರಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ರೆಡ್ FM ನೋಡ್ತಾ ಮಸ್ತ್ ಮಜಾ ಮಾಡಿ.